ಇನ್ನು ಟಿಬಿ ಜಯಚಂದ್ರ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು ಸಂಪುಟ ಸೇರುವ ಆಶಾಭಾವನೆಯಲ್ಲಿದ್ದೇನೆ. ಕಾಂಗ್ರೆಸ್ ಶಾಸಕ ಟಿಬಿ ಜಯಚಂದ್ರ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಯಾರನ್ನ ಹೇಗೆ ಬಳಸಿಕೊಳ್ಳಬಹುದು ವರಿಷ್ಠರಿಗೆ ಗೊತ್ತಿದೆ. ದೆಹಲಿ ವಿಶೇಷ ಪ್ರತಿನಿಧಿಯಾಗಿದ್ದೇನೆ ಅಂತ ಟಿಬಿ ಜಯಚಂದ್ರ ಹೇಳಿದ್ದಾರೆ. ವಿಶೇಷ ಪ್ರತಿನಿಧಿಗೂ ಸಚಿವ ಸಂಪುಟಕ್ಕೂ ಸಂಬಂಧ ಇಲ್ಲ. ಅಂದರೆ ಸಚಿವ ಸಂಪುಟದ ಸ್ಥಾನಮಾನ ನೀಡಲಾಗಿದೆ ಟಿಬಿ ಜಯಚಂದ್ರ ಅವರಿಗೆ ಈಗಾಗಲೇ. ಆದರೆ ಒಂದು ಖಾತೆ ಬೇಕು, ಸಚಿವ ಸ್ಥಾನ ಅನ್ನೋದು ಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ಟಿಬಿ ಜಯಚಂದ್ರ. ಕೊನೆ ಹಂತಕ್ಕೆ ಬಂದಿದೆ. ಬಹುಶಃ ಇವತ್ತು ಎಲ್ಲ ನಾಯಕರೆಲ್ಲರೂ ಕೂಡ ಇವತ್ತು ದೆಹಲಿನಲ್ಲಿ ಮೊಕ್ಕಾಂ ಮಾಡಿರೋದ್ರಿಂದ ಇವತ್ತು ಅಂತಿಮ ನಿರ್ಧಾರ ಆಗ್ತದೆ. 20ನೇ ತಾರೀಕು ಪಾರ್ಲಿಮೆಂಟ್ ಪ್ರಾರಂಭ ಆಗ್ತದೆ ಮತ್ತು ಅಸೆಂಬ್ಲಿನೂ ಕೂಡ ಪ್ರಾರಂಭ ಹತ್ತಿರದಲ್ಲೇ ಇದೆ. ಅಸೆಂಬ್ಲಿನೂ ಕೂಡ ಹೊಸ ಸರ್ಕಾರ ರಚನೆ ಆದಮೇಲೆ ಅಸೆಂಬ್ಲಿನೂ ಕೂಡ ಮೀಟ್ ಆಗಬೇಕಾಗುತ್ತೆ. ಸ್ಪೀಕರ್ ಎಲೆಕ್ಷನ್ ಬೇರೆ ಆಗಬೇಕಾಗುತ್ತೆ. ಇದೆಲ್ಲದೂ ಕೂಡ ಇವತ್ತು ವರಿಷ್ಠರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಲೇಟ್ ಆಯಿತು ಅಂತ ಅನ್ನಿಸ್ತಾ ಇಲ್ಲ? ಸ್ವಲ್ಪ ಅದು ಅಂದರೆ ಪೂರ್ಣವಾಗಿ ಅಂತ ಹೇಳಿದ್ರೆ ಈಗಾಗಲೇ 10-15 ಜನ ಸಚಿವರು ಜೊತೆಗೂಡಿ ಕೆಲಸ ನಡೀತಾ ಇದೆ. ಆದರೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಇದ್ದಾಗ ಸರ್ಕಾರ ನಿರ್ವಹಣೆ ಮಾಡೋದಕ್ಕೆ ಸುಲಭ. ಸರ್, ಈಗ ನೀವು ಹಿರಿಯ ನಾಯಕರು, ಹಿರಿಯ ಶಾಸಕರು ಕೂಡ ನೀವು ಕಡೆಯ ಒಂದು ಅವಕಾಶ ಕೊಡಬೇಕು ಅನ್ನೋ ಥರದಲ್ಲಿ ಮನವಿ ಮಾಡ್ತಾ ಇದ್ದೀರಿ. ನಿಮ್ಮದು ಏನು ನಿರೀಕ್ಷೆ ಮತ್ತು ನೀವು ಆಗ್ಬೋದು ಅನ್ನೋ ಭರವಸೆ ಇದೆಯಾ ನಿಮ್ಗೆ ಈ ಸಲ? ನೋಡಿ, ನಾನು ಯಾವತ್ತೂ ಕೂಡ ಭರವಸೆ ಇಟ್ಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಯಾಕೆಂದರೆ ಈಗ ನಿಮ್ಮನ್ನು ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಮುಂದುವರಿಸಿದ್ದಾರೆ. ಸೊ ಹಿಂಗಾಗಿ ಇಲ್ಲಿಗೆ ನಿಮ್ಮನ್ನು ಸಮಾಧಾನ ಪಡಿಸೋ ಪ್ರಯತ್ನಗಳು ನಡೀತಿದೆಯಾ ಅಂತ? ವರ್ಷದ ನಂತರ ಅದು ಯಾವುದೋ ಅಬ್ಸ್ಟ್ರಕ್ಷನ್ ಇರಲಿಲ್ಲ. ನಾನೀಗ 3 ವರ್ಷದಿಂದಲೂ ಕೂಡ ಇದ್ದೇನೆ.